ಗುರುಗಳು ನಮ್ಮೊಂದಿಗೆ ಇದ್ದಾರೆ, ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಗುರುದತ್ ಕಾಮತ್ರವರು ಇತ್ತೀಚೆಗೆ ನಮ್ಮನ್ನು ಅಗಲಿದರು. ಇವತ್ತು ಅವರ 60ನೇ ಹುಟ್ಟುಹಬ್ಬ. ಆಮೇಲೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಈಗ ಸತ್ಯ ಹೇಳ್ತೇನೆ, ನಾನು ಯಾರ ಹತ್ರ ಹಣ ಕೇಳಲಿಕ್ಕಂತೂ ಹೋಗುದಿಲ್ಲ. ನಮಸ್ತೆ, ಬರ್ಬೋದಾ? ಎಲ್ಲ ಹೇಗಿದ್ದೀರಮ್ಮ? ಸೌಖ್ಯ ಇದ್ದೀರಾ? ಯಾಕಂದ್ರೆ ಇಲ್ಲಿ ತುಂಬಾ ಜನ ವೃದ್ಧರಿದ್ದಾರೆ, ಅವ್ರ ಸ್ಟೋರಿ ಕೇಳೋದು ನಮ್ಗೆ ಕೆಲವೊಮ್ಮೆ ಅನಿಸ್ತದೆ ನಮ್ಗೇನೋ ಕಮ್ಮಿ ಇದೆ. ಮಕ್ಕಳಿದ್ದು ಏನು ಪ್ರಯೋಜನ, ಆಸ್ತಿ ಪಾಸ್ತಿ ಇದ್ದು ಏನು ಪ್ರಯೋಜನ ಎನ್ನುವುದನ್ನ ನೀವು ಇಲ್ಲಿಯ ದೃಶ್ಯಗಳನ್ನು ನೋಡಿ ನಿಮ್ಮನ್ನು ನೀವು ತಿದ್ದಿಕೊಳ್ಳಿ. ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ KC85 ನನ್ನ ಚಾನಲ್ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ, ಛಾಯಾಗ್ರಹಣ ರಂಗದಲ್ಲಿ ಇತಿಹಾಸವನ್ನು ಬರೆದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುದತ್ ಕಾಮತ್ ಅವರ ಹುಟ್ಟಿದ ದಿನ. ಅದನ್ನ ಅವರ ಕುಟುಂಬಸ್ಥರು ಹಾಗೂ ಅವರ ಶಿಷ್ಯಂದರೆಲ್ಲರೂ ಒಟ್ಟು ಸೇರಿ ನಮ್ಮ ಬ್ರಹ್ಮಾವರದಲ್ಲಿರುವಂತಹ ಅಪ್ಪ ಅಮ್ಮ ಅನಾಥಾಲಯದಲ್ಲಿ ಆಚರಿಸಲಿದ್ದೇವೆ. ನೋಡೋಣ. ನೋಡಿ ಸ್ನೇಹಿತರೆ, ನಮ್ಮ ಅಪ್ಪ ಅಮ್ಮ ಸಂಸ್ಥೆಯನ್ನು ನೋಡಿಕೊಳ್ಳುವಂತಹ ಪ್ರಶಾಂತ್ ಅವರಿದ್ದಾರೆ. ಅವರ ಹತ್ರ ಇದರ ಬಗ್ಗೆ ಸ್ವಲ್ಪ ತಿಳಿಯೋಣ. ನಮಸ್ಕಾರ ಪ್ರಶಾಂತ್. ನಮಸ್ತೆ ಸರ್. ಇದು ಸಾಧಾರಣ ಸಂಸ್ಥೆ ನೀವು ಶುರು ಮಾಡಿ ಎಷ್ಟು ವರ್ಷ? ಇದು ಸ್ಟಾರ್ಟ್ ಆಗಿ 7 ವರ್ಷ ಆಯ್ತು. ಇದು ಉಚಿತವಾಗಿ ಮಾಡ್ತಿರುವಂತ. ಉಚಿತವಾಗಿ? ಹೌದು, ಉಚಿತವಾಗಿ. ಅಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ, ರೋಡ್ ಸೈಡ್ ಅಲ್ಲಿ ಅಥವಾ ಟೆಂಪಲ್ ಹತ್ರ ಅಥವಾ ಈಗ ಯಾರಾದ್ರೂ ನಿರಾಶ್ರಿತರು ಇದ್ದಾರೆ ಅವ್ರನ್ನ ನಾವು ಇಲ್ಲಿ ಕರ್ಕೊಂಡು, ಸಂಘ ಸಂಸ್ಥೆಯವರು, ಇಲಾಖೆಯವರೆಲ್ಲ ಕರ್ಕೊಂಡು ಬಂದು ಬಿಡ್ತಾರೆ. ಇಲ್ಲಿ ಬಿಡ್ತಾರೆ. ಹೌದು, ಅವರನ್ನ ನಾವು ಕೊನೆ ತನಕ ಇಲ್ಲಿ ಇಟ್ಟುಕೊಂಡು ನಾವು ನೋಡ್ತೇವೆ. ಅಂದ್ರೆ ಇದಕ್ಕೆ ನೀವೇನಾದ್ರೂ ಅವರು ಮನೆಯವರು ಅವರು ಇಲ್ಲ ಅಂದ್ರೆ ನಮ್ಗೆ ಯಾರು ಇಲ್ಲದಿದ್ದವ್ರನ್ನ ಮಾತ್ರ ತಗೊಳ್ಳುವಂತದ್ದು ಈ ಸಂಸ್ಥೆ. ಅಂದ್ರೆ ಇರ್ಬೋದು ಮನೆಯವರೆಲ್ಲ, ಬಟ್ ನಮ್ಗೆ ಗೊತ್ತಿರುವುದಿಲ್ಲ. ಅವ್ರು ರೋಡ್ ಸೈಡ್ ಅಲ್ಲಿ ನಿರಾಶ್ರಿತರಾಗಿರ್ತಾರಲ್ಲ, ಅಂತವ್ರನ್ನ ನಾವು ತಗೊಂಡಿಲ್ಲ. ಅಂತವರಿಗೆ ನೀವು ಇವತ್ತೊಂದು ಬಾಳು ಕೊಡ್ತೀವಿ. ಬಾಳು ಕೊಡ್ತೀವಿ. ಟೋಟಲ್ ಒಂದು 115 ಜನ ಆಗಿದ್ದಾರೆ. 115. ಈಗ ನಮ್ಮಲ್ಲಿ 30 ಜನ ಇದ್ದಾರೆ. 30 ಜನ ಇದ್ದಾರೆ. ಇವರಿಗೆಲ್ಲ ಇದೇ ಇದರಲ್ಲಿ ವಾಸವ ಅಥವಾ ನೀವು ಬೇರೆ? ಇಲ್ಲಿ ಒಂದಿದೆ, ಮತ್ತೆ ಬಾರ್ಪೂರಲ್ಲಿ ಒಂದಿದೆ. ಎರಡು ಕಡೆಯಲ್ಲಿ ಇದೆ. ಎರಡು ಕಡೆಯಲ್ಲಿ ಇದೆ. ಅಂದ್ರೆ ಇಲ್ಲಿ 20 ಜನ ಇದ್ದಾರೆ, ಬಾರ್ಪೂರಲ್ಲಿ 10 ಜನ ಇದ್ದಾರೆ. ಅಂದ್ರೆ ಇಲ್ಲಿ ಅಷ್ಟು ಜನಿಗೆ ಅಂದ್ರೆ ಬೆಡ್ ಹಾಕ್ಲಿಕ್ಕೆ ಮತ್ತೆ ಅಂದ್ರೆ ಅವರಿಗೆ ಯಾವ ರೀತಿ ಸವಲತ್ತು ಬೇಕೋ ಆ ರೀತಿ ಮಾಡಿ ಕೊಡ್ತೇವೆ. ಇವರಿಗೆಲ್ಲ ವೈದ್ಯಕೀಯ ವ್ಯವಸ್ಥೆ ಎಲ್ಲದು ಪ್ರತಿಯೊಂದು ನಮ್ಮದೇ ಸರ್. ಪ್ರತಿಯೊಂದು ಊಟ ತಿಂಡಿ, ಅವರದ್ದು ವೈದ್ಯಕೀಯ ಏನ್ ಬೇಕು, ಅವ್ರ ಬಟ್ಟೆ ಬರಿ ಏನ್ ಬೇಕು ಎಲ್ಲದೂ ನಮ್ಮ ಎಲ್ಲ ಕಡೆ. ಇದ್ರಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರೋರು ಇಲ್ಲ ಸರ್. ಅಂದ್ರೆ ಒಂದು 6-7 ಜನ ಬೆಡ್ ರಿಟರ್ನ್ ಇದೆ. ಹೌದು, ಮತ್ತೆಲ್ಲ ಸಮಸ್ಯೆ ಮಾನಸಿಕ, ಪ್ರತಿಯೊಬ್ರು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಇಂದಿಗೆ ನಾವು ಸರಿ ಇರೋರನ್ನು ನೋಡೋದೇ ಕಷ್ಟ. ಹಾಗಿರುವಾಗ ನೀವು ಮಾನಸಿಕ ಹಾಗೂ ಅನಾರೋಗ್ಯದವರನ್ನು ನೋಡುವಂತದ್ದು ಬಹಳ ಸಾಹಸದ ಕೆಲಸ. ಇದಕ್ಕೆ ನಿಮಗೆ ಏನಿಲ್ಲ ಸಹಾಯಧನ ಏನಾದ್ರು ಬರ್ತದೆ? ಸಹಾಯಧನ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಮಾಡುವಾಗ ಒಂದು 4-5 ಜನ ಹತ್ರ ಹೋಗಿದ್ದೇವೆ ಸಹಾಯ ಮಾಡಿ ಅಂತ. ಆವಾಗ ನನ್ನ ಬಗ್ಗೆ ಮಿಸ್ಗೈಡ್ ಮಾಡಿದ್ರು. ಅವರೇ ಹೇಳಿದ್ರು, ನೀವು ಹಣಕ್ಕೋಸ್ಕರ ಮಾಡೋದು, ನೀವು ಹಾಗೆ ಅದು ಇದು ಅಂತ ಹೇಳಿದ್ರು. ಆಮೇಲೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ. ಈಗ ಸತ್ಯ ಹೇಳ್ತೇನೆ, ನಾನು ಯಾರ ಹತ್ರ ಹಣ ಕೇಳಲಿಕ್ಕಂತೂ ಹೋಗುದಿಲ್ಲ. ಆಶ್ರಮ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ನೀವೆಲ್ಲ ಬಂದಿದ್ರು, ನಿಮ್ಮಿಂದ ಪಬ್ಲಿಸಿಟಿ ಆಗಿ ಒಬ್ಬರಿಂದ ಒಬ್ರು ಅವರೇ ಬಂದು ದಾನಿಗಳು ಸಹಾಯ ಮಾಡ್ತಿದ್ದಾರೆ. ಬಟ್ ನಾನಾಗಿ ಮಾತ್ರ ಯಾರ ಹತ್ರ ಹೋಗ್ತಿಲ್ಲ. ನಂಗೆ ಹೋಗ್ಲಿಕ್ಕೆ ಬೇಜಾರ. ಅಂದ್ರೆ ಈಗ ಹೋದ್ರು ಸಹ ಅದೇ ಹೇಳ್ತಾರೆ, ಅವ್ರು ಹಣಕ್ಕೋಸ್ಕರ ಮಾಡ್ತಾರೆ. ಅವ್ರ ಹತ್ರ ಕೋಟಿ ಗಟ್ಟಲೆ ಹಣ ಇದೆ, ಬರ್ತದೆ ಅಲ್ಲಿಂದ. ನಮ್ದು ಯಾವುದೇ ರೀತಿ ಎಲ್ಲಿಂದ ಹಣ ಬರೋದು ನೋಡೋಣ. ಇವತ್ತಿಗಾಗುವಾಗ ಸಮಾಜದಲ್ಲಿ ನಿಷ್ಫಲ ಹೃದಯರಿಗೆ ತುಂಬಾ ಕಷ್ಟ. ಆದ್ರೂ ಸಹ ನಾವು ಈ ಮೂಲಕ ಎಲ್ಲರಲ್ಲಿ ಕೇಳುವಂತಹ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ತೇನೆ. ನಿಮಗೆ ಬರೋದು ಬಹಳ ಖುಷಿ ಆಯ್ತು. ಹೌದು, ಸಂತೋಷ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಸಂಸ್ಥೆಯನ್ನ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇದೆ. ಸೊ ದಯವಿಟ್ಟು ಯಾರೇ ಆಗಿ ಉದಾರ ದಾನಿಗಳು ಈ ಸಂಸ್ಥೆಗೆ ತಮ್ಮಲ್ಲಾದಂತಹ ಸಹಾಯವನ್ನು ಮಾಡಿ. ಆ ಸಂಸ್ಥೆಯ ಅಡ್ರೆಸ್ ಅನ್ನ ನಾನಿಲ್ಲಿ ನಮೂದಿಸಿದ್ದೇನೆ. ಎಲ್ಲರೂ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಹಾಗೇನೆ ನಮ್ಮೊಂದಿಗೆ ಅಂಜಲಿ ಮೇಡಮ್ ಅವರಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮ ಪಾತ್ರ ಹೇಗಿದೆ ಇಲ್ಲಿ? ಅಂದ್ರೆ ನೀವು ಇದರಲ್ಲಿ ಏನನ್ನ ನೋಡ್ತಿದ್ರಿ ಈ ಸಂಸ್ಥೆ? ನಾನೊಂದು ಕಳೆದ 3 ವರ್ಷದಿಂದ ನಂಗೆ ಯಾವತ್ತು ಬೇಸರ ಆಗ್ತದೆ, ಯಾವತ್ತು ಖುಷಿ ಆಗ್ತದೆ, ಎಲ್ಲ ಟೈಮಲ್ಲೂ ನಾನು ಬರ್ತಾ ಇರ್ತೇನೆ ಇಲ್ಲಿ. ಯಾಕಂದ್ರೆ ಇಲ್ಲಿ ತುಂಬಾ ಜನ ವೃದ್ಧರಿದ್ದಾರೆ, ಅವ್ರ ಸ್ಟೋರಿ ಕೇಳೋದು
ನಮ್ಗೆ ಕೆಲವೊಮ್ಮೆ ಅನಿಸ್ತದೆ ನಮ್ಗೇನೋ ಕಮ್ಮಿ ಇದೆ ನಮ್ಮಲ್ಲಿ ನಮ್ಗೆ ಅಂತ ಅನ್ಸುವಾಗ ಹ್ಮ್. ಇಲ್ಲಿ ಬಂದು ನಾವು ನೋಡಿದ್ರೆ ಇವ್ರ ಕಮ್ಮಿ ಒಟ್ಟಿಗೆಲ್ಲ ನಮ್ಗೆ ಅನಿಸ್ತದೆ ಅಯ್ಯೋ ನಾವೆಷ್ಟು ಲಕ್ಕಿ, ಹಾ. ನಮ್ಗೆ ಏನೆಲ್ಲ ಇದೆ ಅಂತ ಅನಿಸ್ತದೆ. ಹೌದು. ಬಟ್ ಇವರಿಗೆ ಹಾಗೆ ಮಾತಾಡ್ತಾ ಇವ್ರಿಗೆ ತುಂಬಾ ಏನಾದ್ರು ನಮ್ಮಿಂದ ಆಗುವಷ್ಟು ಒಂದು ಹೆಲ್ಪ್ ಮಾಡ್ಬೇಕಂತ ಒಂದು ಮನಸ್ಸು ಎಲ್ರಿಗೂ ಬರ್ತದೆ, ಯಾಕಂದ್ರೆ Correct. ಎಲ್ರು ಒಂದರ ಮನುಷ್ಯರೇ. ಹೌದು. ಹಾಗೆ ಬರ್ತಾ ಇತ್ತು ನಂಗೆ, ಹಾಗೆ ಪುನಃ ಪುನಃ ಬರ್ತೇನೆ, ಹ್ಮ್. ನಂಗೆ ಸಾಧ್ಯ ಆದಷ್ಟೆಲ್ಲ ಸಹಾಯ ಮಾಡ್ತೇನೆ. ಹಾ. ಹಾಗೆ ನನ್ನೊಂದು ರಿಕ್ವೆಸ್ಟ್ ಎಲ್ಲರ ಹತ್ರ, ಒಂದು ನೋಡಿ ನೀವು ಒಮ್ಮೆ ಬನ್ನಿ ಅಷ್ಟೇ, ಮತ್ತೆ ಹೌದು. ಎಂತ ನಾನು ಹೇಳೋದು, ಒಮ್ಮೆ ಬನ್ನಿ ನೋಡಿ, ಇಲ್ಲಿ ವ್ಯವಸ್ಥೆ ನೋಡಿ. Correct. ಪ್ರಶಾಂತ್ ಸಂಚಾಲಕರು ಹಾ. ಪಡುವ ಕಷ್ಟ, ಹೌದು. ಅವರದ್ದು ಒಂದು ಸ್ಟೋರಿ ಈಗ ಸದ್ಯಕ್ಕೆ ನೀವು ಅವರಿಗೆ ಬೆನ್ನೆಲುಬಾಗಿದ್ದೀರಿ. ಆದ್ರೂ ಉಳಿದವರು ಸಮೇತ ನಿಮ್ಮಂತೆ ಬಂದು ಹೌದು ನಿಮ್ಮದೇ ಮನಸ್ಥಿತಿಯಲ್ಲಿ ಅವರು ಸಹಾಯ ಮಾಡ್ಬೇಕು ಅಂತ ಹೇಳಿ ನಿಮ್ಮದು ಖಂಡಿತ. ಹೌದು, ಹೌದು, ಹೌದು. ಬಂದು ಒಮ್ಮೆ ನೋಡಿ, ನಿಮ್ಗೆ ಅನ್ಸಿದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ. ಹೌದು. ಅದು ಕೂಡ ಹೇಳ್ತೇನೆ ನಾನು. ಕರೆಕ್ಟ್. ಅಷ್ಟೇ. ಆಯ್ತು, ಬಹಳ ಸಂತೋಷ ಆಯ್ತು ಮೇಡಮ್. ನಿಮ್ಮ ಒಂದು ಸಹಾಯ ಆಗ್ಲಿ ಅಥವಾ ನೀವೊಂದು ಕೋರಿಕೊಂಡಂತ ಒಂದು ಬೇಡಿಕೆ ಆಗ್ಲಿ, ಖಂಡಿತವಾಗಿ ಜನರು ಇದಕ್ಕೆ ಸ್ಪಂದಿಸ್ತಾರೆ. ಧನ್ಯವಾದಗಳು. Thank you. ನೋಡಿ ಸ್ನೇಹಿತರೆ, ಇಲ್ಲಿ ಅನಾಥಾಶ್ರಮದಲ್ಲಿ ಇರುವಂತಹ ಎಲ್ಲ ಇವರನ್ನ ನೋಡ್ತಾ ಬರುವ ನೋಡಿ, ಇವರೆಲ್ಲ ಮಾತೆಯರು ಇಲ್ಲಿ ಇದ್ದಾರೆ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಎಲ್ಲ ಆರಾಮಿದ್ದೀರಾ? ನೀವೆಲ್ಲ ಎಲ್ಲಿಯವರು? ಇಲ್ಲಿಯವರೇ ಅಥವಾ ಬೇರೆ 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 ಊರಿನವರ? ನೀಲವರದಿಂದ ಬಂದಿದ್ದೀರಾ ನೀವು? ಆಗ್ಲಿ ಆಗ್ಲಿ ಅಮ್ಮ. ನೀವೆಲ್ಲಿಯವರಮ್ಮ? ಇಲ್ಲಿ ನೀಲವರ. ತಾವು ಕಾರ್ಕಳ, ಕುಂದಾಪುರ. ಆಗ್ಲಿ ಅಮ್ಮ. ಎಲ್ಲಿಯವರು? ರಟ್ಟಾಡಿ, ಶಂಕರನಾರಾಯಣ. ಹಾ, ಆಗ್ಲಿ. ಎಲ್ಲ ಆರಾಮದಲ್ಲಿದ್ದೀರಲ್ಲ? ಆಗ್ಲಿ ಅಮ್ಮ, ಬಹಳ ಸಂತೋಷ. ಇದೇ ರೀತಿ ಇರಬೇಕು ನೀವು. ಆಗ್ಲಿ ಅಮ್ಮ, ಆಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಅದೇ, ಆಯ್ತಾ? ನಿಮ್ಮ ಖುಷಿಯೇ ನಮ್ಮ ಖುಷಿ ಅಷ್ಟೇ. ಆಗ್ಲಿ. ಬಹಳ ಖುಷಿ ಅಮ್ಮ, ಬಹಳ ಖುಷಿ ಆಯ್ತು. ಆಯ್ತು. ಹೌದೌದು, ನಾನು ಹೋಗಿದ್ದೇನೆ ಶಂಕರನಾರಾಯಣಕ್ಕೆ. ನಾನು ಹೋಗಿದ್ದೇನೆ, ಅಲ್ಲಿ ಎಲ್ಲ ತಿರುಗಿದ್ದೇನೆ. ಶಂಕರನಾರಾಯಣದ ಜಾಗ, ರಟ್ಟಾಡಿ, ಅದೆಲ್ಲ ನಾನು ನೋಡಿದ್ದೇನೆ. ಆಗ್ಲಿ ಅಮ್ಮ, ಕೂತ್ಕೊಳ್ಳಿ. ನಾನು ಇನ್ನೊಂದು ಇದಕ್ಕೆ ಮುಂದುವರ್ಸ್ತೇನೆ, ಆಯ್ತಾ? ಆಯ್ತು. ನಮಸ್ತೆ, ಬರ್ಬೋದಾ? ಎಲ್ಲ ಹೇಗಿದ್ದೀರಮ್ಮ? ಸೌಖ್ಯ ಇದ್ದೀರಾ? ತಾವೇ ಎಲ್ಲಿಯವರು? ಉಡುಪಿಯವರ? ಉಡುಪಿ ಬ್ರಹ್ಮಾವರ? ಅಮ್ಮವರೆಲ್ಲಿಯವರು? ಹೌದಾ? ತಾವೇ ಎಲ್ಲಿಯವರಮ್ಮ? ಯಾಣೂರು. ಓ, ಯಾಣೂರಿಂದ ಬಂದಿದ್ದೀರಿ ನೀವು? ಬಾಂಬೆಯಿಂದ ಇಲ್ಲಿ? ಭಾಳ ಆಶ್ಚರ್ಯ. ಅಮ್ಮವರೆಲ್ಲಿಯವರು? ಇಲ್ಲಿಯಾ? ಓಹೋ, ನೋಡಿ, ಇವರು ಇಲ್ಲಿ ಇರೋದಂತೆ. ಇವರು ಬಾಂಬೆಯಿಂದ ಬಂದಿದ್ದಾರೆ. ಬಾಂಬೆಲಿ ಎಲ್ಲಿ ಅಮ್ಮ ನೀವು? ದೊಂಬಿಲಿ. ಅದು ಕೆಮ್ಮಣ್ಣಿನಲ್ಲಿಯಾ? ಓಕೆ. ಹೌದಾ? ಆಗಲಿ. ನೀವೆಲ್ಲ ಈಗ ಇಲ್ಲಿ ಹೊಸಾಗಿದ್ದೀರಿ. ಹೇಗಿದೆ ಇಲ್ಲಿ ಎಲ್ಲ ವ್ಯವಸ್ಥೆಗಳೆಲ್ಲ? ಒಳ್ಳೆ ಇದೆ, ತೊಂದರೆ ಇಲ್ಲ ಅಲ್ಲ? ಆಗಲಿ, ಏನೇ ಆಗಲಿ, ಎಲ್ಲ ಖುಷಿಯಲ್ಲಿದ್ದೀರಲ್ಲ, ಅದೇ ಮುಖ್ಯ. ಎಲ್ಲ ಆರೋಗ್ಯದಲ್ಲಿದ್ದೀರಿ, ಅದೇ ಮುಖ್ಯ. ಅದೇ ನಾನು ಅಲ್ಲಿ ಬಂದಾಗ ಹೇಳಿದರು, ಎಲ್ಲ ಇದ್ದಾರೆ ಇಲ್ಲಿ, ನೋಡ್ಕೊಂಡು ಬನ್ನಿ ಅಂತೇಳಿ. ಹಾಗೆ ನಮ್ಮದು ಇವತ್ತೊಂದು ಕಾರ್ಯಕ್ರಮ ಇದೆ. ಹೌದು, ಅದರ ಪ್ರಯುಕ್ತ ಬಂದಿದ್ದೇವೆ. ನಾವು ಇಲ್ಲಿಯವರೇ, ಉಡುಪಿಯವರೇ. ಇಲ್ಲ, ನಮ್ಮದು ಸಂಸ್ಥೆ ಅಲ್ಲ, ನಮ್ಮೊಬ್ಬರು ಆತ್ಮೀಯರೊಬ್ಬರು ತೀರಿಕೊಂಡಿದ್ದು. ಸೊ ಅವರ ಇವತ್ತು ಹುಟ್ಟಿದ ಹಬ್ಬ, ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ಅವರ ಒಂದು ಆಚರಣೆಯನ್ನು ಮಾಡಿ ನಿಮ್ಮೊಂದಿಗೆ ಊಟ ಮಾಡಿಕೊಂಡು ಹೋಗುವಂಥ ಕಾರ್ಯಕ್ರಮ ಇದೆ. ನೋಡೋಣ, ಆಯ್ತಾ ಮಗರೇ? ನೋಡಿ, 5-6 ಎಕರೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ. ಮತ್ತೆ ಇದಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗೆಲ್ಲ 1 ಲಕ್ಷ 2 ಲಕ್ಷ ಡೊನೇಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಬಟ್ ಇಲ್ಲಿ ಅಕ್ಕ ಇದ್ದಾರೆ ಅಂತ ಹೇಳಿ ಒಂದಿನ ನೋಡ್ಲಿಕ್ಕೆ ಬರಲಿಲ್ಲ. ನೋಡಿ, ಇದೇ ಒಂದು ವ್ಯವಸ್ಥೆ. ಕೋಟಿ ಗಟ್ಟಲೆ ನೋಡಿ, ಮನೆಯವರು ಬಿಟ್ಟು ಎಲ್ಲ ಪ್ರತಿಯೊಂದು ನಾವೇ ಮಾಡ್ತೀವಿ. ಅವ್ರಿಗೆ ನಡೀಲಿಕ್ಕೆ ಆಗುದಿಲ್ಲ, ಬೆಡ್ ರೇಟ್ ಈಗ ಬಂದು 5 ವರ್ಷ ಆಯ್ತು. 5 ವರ್ಷ ಆಯ್ತು. ನೋಡಿ, ಇವರು ಹೇಳ್ತಾ ಇದ್ದಾರೆ, ಇಲ್ಲಿ ಇರೋರು ಕೋಟಿಗಟ್ಟಲೆ ಇರೋ ಕೆಲವರೆಲ್ಲ ಇದ್ದಾರೆ. ಎಲ್ಲ ಆಸ್ತಿ ಪಾಸ್ತಿ ಇದ್ದವರು. ಹೌದು, ಸರಿ ಇರುವಾಗ ಎಲ್ಲರೂ ನೋಡ್ಕೊಂಡಿರ್ತಾರೆ. ಬೇಡ ಅಂತ ಹೇಳಿದ್ಕೊಂಡು ಬಿಟ್ಬಿಡ್ತಾರೆ. ಓಡಿ ಬರ್ತಾರೆ. ಆಸ್ತಿಗೆ ಅದಕ್ಕೆ ಎಲ್ಲ ಬೇಕು. ಆಸ್ತಿ ಬೇಕು ಅಂತ ಹೇಳುವಾಗ ಎಲ್ಲ ಬೇಕು.
ನೋಡ್ತಿದ್ರಲ್ಲ ಸ್ನೇಹಿತರೆ, ಇದೇ ಬದುಕು. ಯೌವನದಲ್ಲಿರುವಾಗ, ಆಸ್ತಿ ಪಾಸ್ತಿಗಳಿರುವಾಗ ಹೇಗೆ ನಮ್ಮ ಸುತ್ತಮುತ್ತ ಜನ ಇರ್ತಾರೆ, ಅದೇ ನಮಗೆ ಮುದಿತನ ಆವರಿಸಿದಾಗ ನಮಗೆ ಸಿಗುವಂಥ ನೆಲೆಯಾಗಲಿ, ಅದರ ಹಿಂದೆ ಇರುವಂತಹ ಒಂದು ಆಶೆ ಅಭಿಲಾಷೆಗಳಾಗಲಿ, ಅದಕ್ಕೆಲ್ಲ ತುತ್ತಾಗಿ ಕೊನೆಯಲ್ಲಿ ಬಂದು ಸೇರುವಂಥ ಅನಾಥಾಶ್ರಮ ಆಗಲಿ. ಮಕ್ಕಳಿದ್ದೂ ಏನು ಪ್ರಯೋಜನ, ಆಸ್ತಿ ಪಾಸ್ತಿ ಇದ್ದೂ ಏನು ಪ್ರಯೋಜನ ಎನ್ನುವುದನ್ನು ನೀವು ಇಲ್ಲಿಯ ದೃಶ್ಯಗಳನ್ನು ನೋಡಿ ನಿಮ್ಮನ್ನು ನೀವು ತಿದ್ದಿಕೊಳ್ಳಿ. ಗುರುದತ್ ಕಾಮತ್ರವರು ಇತ್ತೀಚೆಗೆ ನಮ್ಮನ್ನು ಅಗಲಿದರು. ಇವತ್ತು ಅವರ 60ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕೆನ್ನುವುದು ನಮ್ಮೆಲ್ಲರ ಬಯಕೆ. ಆ ನಿಟ್ಟಿನಲ್ಲಿ ಇವತ್ತು ಈ ಬ್ರಹ್ಮಾವರದಲ್ಲಿರುವಂಥ ಅಪ್ಪ ಅಮ್ಮ ಅನಾಥಾಲಯದಲ್ಲಿ ಅವರ 60ನೇ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತೇಳಿ ಅವರ ಮನೆಯವರು ಹಾಗೂ ಅವರ ಹಿತೈಷಿಗಳು ಮತ್ತು ಅವರ ಶಿಷ್ಯಂದರು ನಾವು ಆಲೋಚನೆ ಮಾಡಿ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ನಮ್ಮ ಗುರುಗಳಿಗೆ ಕೇಕ್ ಕಟ್ಟಿಂಗ್ ಇಂಥದ್ದೆಲ್ಲ ಮಾಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಮುಂಚಿನಿಂದಲೂ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದು ನನಗೆ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ಅವರನ್ನು ಭೇಟಿಯಾಗಿ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಿದ್ದೆ. ಇವತ್ತು ಅವರ 60ನೇ ಹುಟ್ಟುಹಬ್ಬ. ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡಿಸಬೇಕೆನ್ನುವ ಒಂದು ಬಯಕೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಅವರ ಮನೆಯವರು ಕೂಡ ಬಂದಿದ್ದಾರೆ. ದೀಪವನ್ನು ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಅವರ ಮನೆಯವರಲ್ಲಿ ಕೇಳ್ಕೊಳ್ತೇನೆ. ಇವರು ಗುರುದತ್ರವರ ಅಣ್ಣ. ಇವರು ಹಾಗೂ ಇವರ ಕುಟುಂಬದವರು ಹಾಗೂ ಶಿಷ್ಯವರ್ಗ ಇವರಿಂದ ದೀಪ ಬೆಳಗಿ ದಿವಂಗತ ಗುರುದತ್ ಕಾಮತ್ರವರಿಗೆ ನಮನಗಳನ್ನು ಸಲ್ಲಿಸಲಾಯಿತು. ಬಹಳಷ್ಟು ಹೆಸರುವಾಸಿ ಛಾಯಾಗ್ರಹಣದ ಧೀಮಂತ ಗುರುದತ್ ಕಾಮತ್ರು ನಮ್ಮೊಂದಿಗೆ ಇಂದಿಲ್ಲ. ಅವರ ಅದ್ಧೂರಿಯಾಗಿ ಆಚರಿಸಬೇಕಾದಂತಹ ಈ 60ನೇ ವರ್ಷವನ್ನು ನಾವು ಈ ರೀತಿಯಾಗಿ ಆಚರಿಸಿದ್ದೇವೆ. ಕುಟುಂಬಸ್ಥರು ಹಾಗೂ ಶಿಷ್ಯವರ್ಗದವರು ಹಾಗೂ ಅಮ್ಮ ಅಪ್ಪ ಅನಾಥಾಲಯದ ಎಲ್ಲ ಮಾತೆಯರ ಅವರ ಒಡಗೂಡಿ ಅವರ ಆತ್ಮೀಯ ಶಿಷ್ಯ ಪೋಕಸ್ರಾಗು ಇವರ ಮುಂದಾಳತ್ವದಲ್ಲಿ ಇಂದಿನ ಕಾರ್ಯಕ್ರಮವನ್ನು ಜರುಗಿಸುತ್ತಿದ್ದೇವೆ. ಶಿಷ್ಯರಾದ ದಿವಾಕರ್ ಅವರು ಸಹ ನಮ್ಮೊಂದಿಗಿದ್ದಾರೆ. ಎಲ್ಲ ಉಡುಪಿಯ ಶಿಷ್ಯ ವರ್ಗದವರು ಬಂದಿದ್ದರು. ಅವರ ಆಪ್ತ ಸ್ನೇಹಿತರು ಎಲ್ಲರೂ ಸಹ ಇಲ್ಲಿ ಭಾಗಿಯಾದದ್ದು ವಿಶೇಷತೆ. ಹೌದು ಸ್ನೇಹಿತರೆ, ಒಬ್ಬ ಅದ್ಭುತ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಅಂತಹ ಛಾಯಾಗ್ರಹಣದಲ್ಲಿಯೇ ಹೆಸರು ಮಾಡಿದಂಥ ಧೀಮಂತ ವ್ಯಕ್ತಿ ನಮ್ಮೊಂದಿಗಿಲ್ಲ. ಅವರ ನೆನಪುಗಳು, ಅವರ ಆದರ್ಶಗಳು ಮಾತ್ರ ನಮ್ಮೊಂದಿಗುಳಿಯುತ್ತದೆ. ಹೌದು, ಒಬ್ಬ ವ್ಯಕ್ತಿಯ ಅವಸಾನದ ನಂತರವೇ ಅವರ ಅಮೂಲ್ಯವಾದಂತಹ ಆ ವ್ಯಕ್ತಿತ್ವ ಪರಿಚಯ ಆಗೋದು. ಅವರೇ ಗುರುದತ್ ಕಾಮತ್ರವರು. ನಮ್ಮ ಅಮ್ಮ ಅನಾಥಾಲಯ ಬ್ರಹ್ಮಾವರ. ಈ ಅನಾಥಾಶ್ರಮದಲ್ಲಿ ಗುರುದತ್ ಕಾಮತ್ ಅವರ 60ನೇ ವರ್ಷದ ಹುಟ್ಟದಬ್ಬವನ್ನು ಆಚರಿಸ್ತಿದ್ವಿ. ಅದೇ ರೀತಿ ಅವರ ಕುಟುಂಬದವರು ಹಾಗೆ ಅವರ ಶಿಷ್ಯವರಂತ ಹಾಗೆ ಸಹಪಾಠಿಗಳೆಲ್ಲರೂ ಸೇರಿ ನಮ್ಮೊಂದಿಗೆ ಆಚರಣೆ ಮಾಡ್ತಿದ್ದಾರೆ. ಹಾಗೆ ಅವರು ಈಗಾಗಲೇ ಭಗವಂತನ ಪಾದವನ್ನು ಸಹ ಸೇರಿರ್ತಾರೆ. ಅವರು ಎಲ್ಲೇ ಇರಲಿ ಸಹ ಅವರಿಗೆ ಭಗವಂತನು ಚಿರಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಹಾರೈಸ್ತಾ, ಅದೇ ರೀತಿ ಇವತ್ತು ನಮ್ಮ ಅನಾಥಾಶ್ರಮಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ಊಟದ ವ್ಯವಸ್ಥೆಯನ್ನು ಮಾಡಿರುವಂಥ ಎಲ್ರಿಗೂ ಸಹ ನಮ್ಮ ಅಪ್ಪ ಅಮ್ಮ ಅನಾಥಾಲಯದ ವಯೋವೃದ್ಧರ ಪರವಾಗಿ ಅನಂತವಾದ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸ್ತಿದ್ದೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರೂ ಇಲ್ಲಿಯ ಅನಾಥರು ಹಾಗೂ ಬಂದಂಥ ಎಲ್ಲ ಅವರ ಕುಟುಂಬದವರು, ಅವರ ಸ್ನೇಹಿತರು ಎಲ್ಲರೂ ಪುಷ್ಪಗುಚ್ಛ ಅರ್ಪಿಸಿ ನಮನ ಸಲ್ಲಿಸಿದ್ದಾರೆ. ಈಗ ಮುಂದೆ ಇಲ್ಲಿಯವರೆಗೆ ಒಂದು ಅನ್ನದಾನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನೋಡೋಣ.
ನಮ್ಮ ಇಂದಿನ ಗುರುದತ್ ಕಾಮತ್ ಅವರ 60ನೇ ವರ್ಷದ ಸವಿನೆನಪು ಆಚರಿಸಿದಂಥ ವಿಚಾರಗಳಾಗಲಿ, ಅವರ ಪ್ರೀತಿಯ ಶಿಷ್ಯರಾದಂತಹ ಫೋಕಸ್ ರಾಘು ಅವರು ನನ್ನೊಂದಿಗಿದ್ದಾರೆ. ಅವರೊಡನೆ ಇಂದಿನ ಬಗ್ಗೆ 2 ಮಾತುಗಳನ್ನು ಕೇಳೋಣ. ನಮಸ್ಕಾರ ಫೋಕಸ್ ರಾಘು ಅವರೇ. ನಮಸ್ಕಾರ ಹರೀಶಣ್ಣ. ಇಂದಿನ ಒಂದು ಗುರುದತ್ ಕಾಮತ್ರ ನೆನಪಿಗಾಗಿ ಅವರ ಹುಟ್ಟುಹಬ್ಬದ ಆಚರಣೆ ಬಗ್ಗೆ ನೀವು ಒಂದು ಕೈಗೊಂಡಂತಹ ನಿಮ್ಮ ಪಾತ್ರ ಇರ್ತದೆ. ಗುರುಗಳು ಇರ್ತಿದ್ರೆ ಇವತ್ತು 60 ವರ್ಷ, ಅವರ ಷಷ್ಠಾಬ್ದಿ ನಾವು ಇವತ್ತು ಮಾಡಬೇಕಿತ್ತು. ಖಂಡಿತವಾಗಿ ಗುರುಗಳು ಇಲ್ಲ ಅಂತ ನಮ್ಮ ಮನಸ್ಸಲ್ಲಿಲ್ಲ. ಗುರುಗಳು ಎಲ್ಲೋ ಇದ್ದಾರೆ, ಅವ್ರು ಯಾವತ್ತು ಮೈನ್ ಸ್ಟ್ರೀಮಲ್ಲಿ ಬರೋದೇ ಇಲ್ಲಲ್ಲ. ಖಂಡಿತವಾಗಿ ಹಾಗೆ ಗುರುಗಳು ನಮ್ಮೊಟ್ಟಿಗೆ ಇದ್ದಾರೆ ಅಂತ ಅನ್ನೋ ಭಾವನೆ ಹಾ. ನಮಗೆ. ಇವತ್ತು ಅವರ ಒಂದು 60ನೇ ವರ್ಷದ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕಂತ ನಾವು ನಿರ್ಧರಿಸಿದ್ವಿ. ಹಾ. ಅದಕ್ಕೆ ಇಲ್ಲಿ ಅಪ್ಪ ಅಮ್ಮ ಆಶ್ರಮದಲ್ಲಿ ನಾವು ಅನ್ನ ಸಂತರ್ಪಣೆ ಮಾಡಿ ಅವರ ಒಂದು ಜ್ಯೋತಿ ಬೆಳಗುವ ಮೂಲಕ ಅವರ ದೇವರ ಫೋಟೋಗೆ ಪುಷ್ಪಾರ್ಚನೆ ಸಲ್ಲಿಸಿ ನಾವು ಗೌರವವನ್ನು ಸಲ್ಲಿಸಿದ್ವಿ. ಇದು ಇಲ್ಲಿಗೆ ನಿಲ್ಲಿಲ್ಲ. ಇದು ಅವರ ಹುಟ್ಟುಹಬ್ಬ ಹೌದು. ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಗುರುಗಳ ಹೆಸರಲ್ಲಿ. ಯಾಕಂದ್ರೆ ಅವ್ರದ್ದೊಂದು ಕಾಫಿ ಟೇಬಲ್ ಬುಕ್ ಬರ್ಲಿಕ್ಕಿದೆ. ಬಹಳಷ್ಟು ಗಣ್ಯರು ಅದಕ್ಕೆ ಸಹಕಾರ ನೀಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದೊಂದು ಮಾಡ್ಲಿಕ್ಕಿದೆ. ಆಮೇಲೆ ಪ್ರತಿ ವರ್ಷ ಕೂಡ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಲಿಕ್ಕಿದೆ. ಖಂಡಿತವಾಗಿ. ಮತ್ತೆ ಫೋಟೋಗ್ರಫಿ ಡೇಗೆ ವಿಶೇಷವಾಗಿ ಆಚರಣೆ ಮಾಡ್ಲಿಕ್ಕಿದೆ. ಮತ್ತೆ ಗುರು ಪೂರ್ಣಿಮೆ ದಿವಸ ಅವರನ್ನು ಮತ್ತೆ ಸ್ಮರಿಸಬೇಕಾಗಿದೆ. ಸೊ ನಾವು ವರ್ಷ ಪೂರ್ತಿ ಅವರ ಸ್ಮರಣೆಯಲ್ಲಿ ನಾವು ಕಾಲ ಕಳಿತೇವೆ. ಅವ್ರಿಗೆ ಬರ್ತ್ಡೇ ಎಲ್ಲ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮುಂಚೆಯಿಂದ ಕೂಡ. ಅವ್ರ ಫೇಸ್ಬುಕ್ ಅಲ್ಲಿ ಕೂಡ ಬರ್ತ್ಡೇ ಡಿಸೇಬಲ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಾವು ಅವ್ರ ಕೇಕ್ ಕಟ್ಟಿಂಗ್ ಏನು ಮಾಡಿಲ್ಲ. ಅದೇ ಕಂಡೆನ ಏನು ಮಾಡಿಲ್ಲ. ಅವ್ರಿಗೆ ಯಾವ್ದು ಇಷ್ಟವೋ ಅದೇ. ಈಗ ಅವ್ರದ್ದು ಮೇನ್ ಒಂದು ಇದೆ, ಏನು ಹೇಳಿದ್ರೆ ಉತ್ತರ ಕರ್ನಾಟಕ ಫೋಟೋಗ್ರಾಫರ್ ಮೈನ್ ಸ್ಟ್ರೀಮ್ ತರಬೇಕು. ನಮ್ದು ಮುಂದಿನ ಪ್ರಯಾಣ ಉತ್ತರ ಕರ್ನಾಟಕ. ಸೊ ಅವರು ನಾವು ಶಿಷ್ಯ ವರ್ಗದವರು ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, ಅಷ್ಟೇ ನಾವು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕ ಫೋಟೋಗ್ರಾಫರಿಗೆ ನಮ್ಗೆ ಏನು ಗೊತ್ತಿದೆ ಫೋಟೋಗ್ರಫಿ ಉಚಿತವಾಗಿ ನಾವು ಅವರಿಗೆ ತರುವಂತಹ ಕಾರ್ಯಕ್ರಮ ನಾವು ಮಾಡ್ತೇವೆ. ಖಂಡಿತ. ಸದಾ ಗುರುಗಳಿಗೆ ಏನು ಇಷ್ಟವೋ ಅದನ್ನು ಆ ಕಾರ್ಯಕ್ರಮವನ್ನೇ ನಾವು ಮಾಡ್ತೇವೆ. ಅವರದ್ದೇ ಒಂದು ನೆರಳಿನಲ್ಲಿ, ಅವರದ್ದೇ ಒಂದು ಮಾರ್ಗದಲ್ಲಿ ನಾವು ಇವತ್ತು ಒಂದು ಹಂತಕ್ಕೆ ಬೆಳೆದಿದ್ದೇವೆ. ಇವತ್ತು ನಾವೊಂದು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕಾದ್ರೆ ಅದಕ್ಕೆ ಗುರುಗಳ ಆದರ್ಶಪೂರ್ಣ ಅವರ ಒಂದು ಅವರದ್ದು ಏನು ನಡೆ, ಅವರದ್ದು ಒಂದು ಸರಳ ಸುಂದರ ಬದುಕೇ ನಮಗೆ ಒಂದು ಸ್ಫೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರುಗಳು ನಮ್ಮೊಂದಿಗೆ ಇದ್ದಾರೆ, ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಖಂಡಿತವಾಗಿ. ಶ್ರೀ ಗುರುಭ್ಯೋ ನಮಃ. ತುಂಬ ಸಂತೋಷ. ನಿಮ್ಮಂಥ ಶಿಷ್ಯ ವರ್ಗ ಅವರಿಗೆ ಅದೆಷ್ಟು ಇದೆ, ಆದರೆ ನೀವು ಮಾತ್ರ ಅವರಿಗೆ ಹೃದಯದ ಹತ್ತಿರಕ್ಕಿರುವಂತಹ ಅಚ್ಚುಮೆಚ್ಚಿನ ಶಿಷ್ಯ ಅಂತ ನಾನು ಬಲ್ಲೆ. ಆಗಲಿ ರಾಘು ಅವರೇ, ನೀವು ಗುರುಗಳ ಸ್ಥಾನದಲ್ಲಿ ನಿಂತು ಅವರ ಹೆಸರನ್ನ ಅಜರಾಮರಗೊಳಿಸಬೇಕಾಗಿ ನನ್ನದು ಒಂದು ಥರದ ಬೇಡಿಕೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಗುರು ಶಿಷ್ಯರ ಸಂಬಂಧ ಆಗಲಿ, ಅವರ ನೆನಪುಗಳಾಗಲಿ, ಅವರಲ್ಲಿ ಇರುವಂಥ ಆದರ್ಶ ಗುಣಗಳಾಗಲಿ, ಅದನ್ನು ನೆನೆಯುತ್ತಾ ನಾವು ವರ್ಷಂಪ್ರತಿ ಆಚರಿಸಿ ಅವರು ನಮ್ಮೊಂದಿಗೆ ಇದ್ದಾರೆ ಎನ್ನುವಂತಹ ಫೋಕಸ್ ರಾಘುವಿನ ಒಂದು ಧ್ಯೇಯ. ಇದು ಎಲ್ಲರಿಗೂ ಇರಬೇಕಾದದ್ದು. ಎಲ್ಲ ಶಿಷ್ಯ ವರ್ಗದವರು ನೀವು ನೋಡ್ತಿದ್ದೀರಿ ಈ ವಿಡಿಯೋವನ್ನು, ದಯವಿಟ್ಟು ಬರುವ ವರ್ಷ ಆದರೂ ನೀವು ಬಂದು ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ.